ಅಮೆರಿಕದ ಕೈಗೊಂಬೆ ಯೂನುಸ್ ಬಾಂಗ್ಲಾದೇಶದ ಉಸ್ತುವಾರಿಯನ್ನು ವಹಿಸಿಕೊಂಡ್ರು. ಬಾಂಗ್ಲಾದೇಶದ ಮುಖ್ಯಸ್ಥರಾದ ಮೊಹಮ್ಮದ್ ಯೂನಿಸ್ ತರದವರು ನಮ್ಮ ರಾಹುಲ್ ಗಾಂಧಿ ಅವರಿಗೆ ರೋಲ್ ಮಾಡಲಾಗ್ಬಿಟ್ಟಿದ್ದಾರೆ. ಈ ಅಮೆರಿಕದ ರಾಯಭಾರಿಗಳ ನಡೆ ನೋಡಿ ಇವರೇ ಭಾರತಕ್ಕೆ ಬಂದು ಚುನಾವಣೆ ಎದುರಿಸೋ ರೀತಿ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಸಹ ಯೂನಿಸ್ ಅವರಂತೆಯೇ ಅಮೆರಿಕನ್ನರ ಜೊತೆ ಸಂಬಂಧ ಹೊಂದಿದ್ದಾರೆ. ಶೇಖ್ ಹಸೀನಾ ನ್ಯಾಯಯುತವಾಗಿ ಚುನಾವಣೆಯಲ್ಲಿ ಗೆದ್ದಿಲ್ಲ, ಇಲ್ಲಿನ ಚುನಾವಣಾ ಪ್ರಕ್ರಿಯೆ ನಿಯಮದಂತೆ ನಡೆದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ರಾಜಕೀಯಕ್ಕೆ ಸಂಬಂಧನೇ ಇಲ್ದಿರೋ ವ್ಯಕ್ತಿನ ರಾಜಕೀಯಕ್ಕೆ ಕರ್ಕೊಂಡ್ಬಂದಿದ್ದು ಸರಿನಾ? And in fact don't do it because we are tracking everything you do. ಇಂಥವರು ದೇಶದ ವಿರುದ್ಧ ಪಿತೂರಿ ಹೂಡೋದಕ್ಕೆ ಬಿಡಬಾರ್ದು. ದೇಶದ ಜನ ಇಂಥವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಫೇಸ್ಬುಕ್ ಅಥವಾ ಮೆಟಾ ಮಾಲೀಕ ಮಾರ್ಕ್ ಜುಕರ್ಬರ್ಗ್ ಒಂದು ವಿಚಾರವನ್ನು ಒಪ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ತಪ್ಪೊಪ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ತಮ್ಮ ಟೆಕ್ ಕಂಪನಿ ಸೇರಿದಂತೆ ವಿಶ್ವದ ಇತರ ಟೆಕ್ ಕಂಪನಿಗಳು ಅಮೆರಿಕದ ಡೀಪ್ ಸ್ಟೇಟ್ ಸ್ಟ್ರಾಟಜಿಯ ಭಾಗವಾಗಿ ಕೆಲಸ ಮಾಡಿವೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಡೀಪ್ ಸ್ಟೇಟ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು. ಅಮೆರಿಕದ ಬೇಹುಗಾರಿಕೆ ಸಂಸ್ಥೆ CIA, ತನಿಖಾ ಸಂಸ್ಥೆ FBI, ಅಮೆರಿಕ ವಿದೇಶಾಂಗ ಇಲಾಖೆ ಹಾಗೆ ಕೆಲವು ಗುಪ್ತ ಸಂಘಟನೆಗಳು, ಕೇವಲ ಅಮೆರಿಕನ್ ಸರ್ಕಾರಕ್ಕೆ ಗೊತ್ತಿರುವಂಥ ಕೆಲವು ಸೀಕ್ರೆಟ್ ಏಜೆಂಟ್ಗಳು, ಇವುಗಳ ಜೊತೆಗೂಡಿ ಮೆಟಾ ಕಂಪ್ನಿ ಕೂಡ ಅಮೆರಿಕದ ಹಿತಾಸಕ್ತಿ ಕಾಪಾಡೋದಕ್ಕೆ ಕೈ ಜೋಡಿಸಿವೆ ಅಂತ ಜಕರ್ಬರ್ಗ್ ಒಪ್ಕೊಂಡಿದ್ದಾರೆ. ರಿಪಬ್ಲಿಕ್ ವಾಹಿನಿಯ ಅರ್ನಬ್ ಗೋಸ್ವಾಮಿ ಹೇಳೋ ಪ್ರಕಾರ ಈ ಸೀಕ್ರೆಟ್ ಏಜೆನ್ಸಿಗಳು ಬಾಂಗ್ಲಾದೇಶದಲ್ಲೂ ಕೂಡ ತಮ್ಮ ಕೈ ಚಳಕ ತೋರಿಸಿವೆ. ಇದಕ್ಕೆ ಹಲವು ಇಮೇಲ್ಗಳು ಸಾಕ್ಷಿಯಾಗಿವೆ. ಈ ಸೀಕ್ರೆಟ್ ಏಜೆನ್ಸಿಗಳ ಮೂಲಕ ಬಾಂಗ್ಲಾದೇಶ ಸರ್ಕಾರದ ಉಸ್ತುವಾರಿ ಮೊಹಮ್ಮದ್ ಯೂನುಸ್ ಸಂಪರ್ಕವನ್ನ ಸಾಧಿಸಿದ್ರು. ಅಮೆರಿಕದ ಜೊತೆ ಸೇರಿ ತಂತ್ರ ಹೆಣೆದಿದ್ರು ಅನ್ನೋದನ್ನ ವಿಕಿಲೀಕ್ಸ್ ಬಹಿರಂಗಪಡಿಸಿದೆ. ಅದರಲ್ಲೂ ಮುಖ್ಯವಾಗಿ ಮೊಹಮ್ಮದ್ ಯೂನುಸ್ ಈ ಹಿಂದೆ ಹಿಲರಿ ಕ್ಲಿಂಟನ್ ಸಚಿವರಾಗಿದ್ದಾಗ ಇಂಥ ಮಾತುಕತೆಗಳು ಹೆಚ್ಚಾಗಿ ನಡೆದಿದ್ವು ಅಂತ ಗೊತ್ತಾಗಿದೆ. ಇದನ್ನು ಅಮೆರಿಕ 2007ರಿಂದಲೂ ಮಾಡ್ಕೊಂಡು ಬಂದಿದೆ. ಮೊದಲಿಗೆ ಮೊಹಮ್ಮದ್ ಯೂನುಸ್ ಅವರು ಅವರ ಗ್ರಾಮೀಣ ಬ್ಯಾಂಕ್ ಅನ್ನು ಶುರು ಮಾಡೋದಕ್ಕೆ ಅಮೆರಿಕ ಹೆಲ್ಪ್ ಮಾಡುತ್ತೆ. ಸುಲಭ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡುತ್ತೆ. ಇದರ ಜೊತೆಗೆ ಅಮೆರಿಕ ಆಗಿನಿಂದನೂ ಕೂಡ ಯೂನುಸ್ ಅವರನ್ನ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತೆ ಮನವೊಲಿಸ್ತಾ ಬಂತು. ಕೊನೆಗೂ ಇದು 2024ರಲ್ಲಿ ಯಶಸ್ವಿ ಆಯಿತು. ಅಮೆರಿಕದ ಕೈಗೊಂಬೆ ಯೂನುಸ್ ಬಾಂಗ್ಲಾದೇಶದ ಉಸ್ತುವಾರಿಯನ್ನು ವಹಿಸಿಕೊಂಡ್ರು. ರಾಜಕೀಯದಲ್ಲಿ ಏನೂ ಅಲ್ಲದಿದ್ದರೂ ಬಾಂಗ್ಲಾದೇಶದ ಮುಖ್ಯಸ್ಥರಾದ ಮೊಹಮ್ಮದ್ ಯೂನಿಸ್ ತರದವರು ನಮ್ಮ ರಾಹುಲ್ ಗಾಂಧಿಯವರಿಗೆ ರೋಲ್ ಮಾಡಲಾಗ್ಬಿಟ್ಟಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಸಹ ಯೂನಿಸ್ ಅವರಂತೆಯೇ ಅಮೆರಿಕನ್ನರ ಜೊತೆ ಸಂಬಂಧ ಹೊಂದಿದ್ದಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕು, ಭಾರತದ ರಾಜಕಾರಣದಲ್ಲಿ ಪ್ರಭಾವಿ ಶಕ್ತಿಯಾಗಬೇಕು, ಅದಕ್ಕಾಗಿ ನಿಮ್ಮ ಸಹಾಯ ಬೇಕು ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಇದರ ಜೊತೆಗೆ ರಾಜಕೀಯಕ್ಕೆ ಬರುವಂತೆ ಅಮೆರಿಕ ಯೂನುಸ್ ಅವರ ಮನವೊಲಿಸ್ತಾನೆ ಬಂದಿತ್ತು. 2024ರಲ್ಲಿ ಇದು ಯಶಸ್ವಿ ಕೂಡ ಆಯಿತು. ಅಮೆರಿಕದ ಕೈಗೊಂಬೆ ಯೂನುಸ್ ಬಾಂಗ್ಲಾದೇಶದ ಉಸ್ತುವಾರಿ ಮುಖ್ಯಸ್ಥರಾದರು. ಇದರ ಮುಂದುವರಿದ ಭಾಗವನ್ನ ನೀವು ಭಾರತದಲ್ಲಿ ನೋಡಬಹುದು. ಮೋದಿ ಸರ್ಕಾರವನ್ನ ಟಾರ್ಗೆಟ್ ಮಾಡಲೇಬೇಕು ಅಂತಾನೆ ಇಲ್ಲಿನ ಅಮೆರಿಕ ರಾಯಭಾರ ಕಚೇರಿ ನಿರ್ಧರಿಸಿದಂತಿದೆ. ಇವರಿಗೆ ವಾಷಿಂಗ್ಟನ್ನಿಂದ ಆದೇಶ ಬಂದಿರಬೇಕು. ಇದರ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಯಾವ ಲೆವೆಲ್ಗೆ ಆಕ್ಟಿವ್ ಅಂದರೆ ಅವರೇ PR ಆಕ್ಟಿವಿಟೀಸನ್ನು ಶುರು ಮಾಡಿದ್ದಾರೆ. ಆಗಸ್ಟ್ 12ಕ್ಕೆ ಅಸಾದುದ್ದೀನ್ ಓವೈಸಿಯನ್ನು ಒಂದಿನ ಮೀಟ್ ಮಾಡ್ತಾರೆ. ಆಗಸ್ಟ್ 26ಕ್ಕೆ ಇವರೆಲ್ಲರೂ ಓಮರ್ ಅಬ್ದುಲ್ಲಾ ಹಾಗೂ ಫಾರೂಕ್ ಅಬ್ದುಲ್ಲಾ ಅವರನ್ನ ಶ್ರೀನಗರದಲ್ಲಿ ಭೇಟಿಯಾದರು. ಅಷ್ಟೇ ಅಲ್ಲ, ಜುಲೈ 31ಕ್ಕೆ ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿದ್ರು. ಆಗಸ್ಟ್ 2ಕ್ಕೆ ತೆಲಂಗಾಣ CM ರೇವಂತ್ ರೆಡ್ಡಿ ಅವರನ್ನ ಮೀಟ್ ಆದ್ರು. ಈ ಅಮೆರಿಕದ ರಾಯಭಾರಿಗಳ ನಡೆ ನೋಡಿ ಇವರೇ ಭಾರತಕ್ಕೆ ಬಂದು ಚುನಾವಣೆ ಎದುರಿಸೋ ರೀತಿ ಇದೆ. ಇದನ್ನೇ ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ತರಾಟೆಗೆ ತೆಗೆದುಕೊಂಡಿದ್ದು. What are you doing, American diplomats? Stop behaving like children. I know you got calls from Washington to meddle, but be classy about it. And in fact don't do it because we are tracking everything you do. ಲೋಕಸಭಾ ಚುನಾವಣೆ ಆದಮೇಲೆ ಅಮೆರಿಕನ್ ರಾಯಭಾರಿ ಒಂದು ವರ್ಕ್ಶಾಪ್ ಕೂಡ ಮಾಡ್ತು. ಅದು ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರ್ಸ್ಗಳಿಗೆ. ಭಾರತದ ಇನ್ಫ್ಲುಯೆನ್ಸರ್ಸ್ನ ಅಮೆರಿಕದ ಪರ ಮಾತಾಡಿ ಅಂತ ಕನ್ವಿನ್ಸ್ ಮಾಡ್ತಾರೆ. ಪ್ರಭಾವ ಬೀರೋರ ಮೇಲೇನೇ ಪ್ರಭಾವ ಬೀರೋದು ಅಮೆರಿಕಾದ ತಂತ್ರ. ಇದನ್ನು ಫಂಡಿಂಗ್ ಅಥವಾ ಜರ್ನಲಿಸಮ್ ಅಂತ ಕರ್ಕೊಳ್ತಾರೆ. ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅಂಥವ್ರಿಗೆ ಇಂತಿಷ್ಟು ಹಣ ಅಂತ ಕೊಡ್ತಾರೆ. ಇದನ್ನು ಅರ್ನಬ್ ಗೋಸ್ವಾಮಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. Who have been taking money from the Americans directly. It happens quite directly. $10,000, $20,000, $30,000. They give this money and these Indians gratefully accept it. And that's how the deep state works. Ladies and gentlemen, the American deep state, which was in my view earlier supporting the Aam Aadmi Party, has now hitched completely and moved its forces entirely behind the NGO Congress ecosystem. 2-3 ತಿಂಗಳ ಹಿಂದಿನ ಘಟನೆಯನ್ನ ಕಣ್ಣಾಡಿಸಿ
ಇದೇ ಮನಸ್ಥಿತಿಯ ಜನ ಏನ್ ಹೇಳಿದ್ರು? ಅಮೆರಿಕಾದ ಮಾತಿಗೆ ಹೂಗುಟ್ಟಿದ್ರು. ಶೇಖ್ ಹಸೀನಾ ನ್ಯಾಯಯುತವಾಗಿ ಚುನಾವಣೆಯಲ್ಲಿ ಗೆದ್ದಿಲ್ಲ, ಇಲ್ಲಿನ ಚುನಾವಣಾ ಪ್ರಕ್ರಿಯೆ ನಿಯಮದಂತೆ ನಡೆದಿಲ್ಲ ಅಂತ ಹೇಳಿದ್ರು. ಹಾಗಾದರೆ ಮಿಲಿಟರಿ ದಂಗೆ ಎದ್ದಿದ್ದು ಸರಿಯಾ? ರಾಜಕೀಯಕ್ಕೆ ಸಂಬಂಧನೇ ಇಲ್ದಿರೋ ವ್ಯಕ್ತಿನ ರಾಜಕೀಯಕ್ಕೆ ಕರ್ಕೊಂಬಂದಿದ್ದು ಸರಿನಾ? ಇದು ಬಾಂಗ್ಲಾದೇಶದ ಜನಕ್ಕೆ ನೀವು ಕೊಡ್ತಿರೋ ನ್ಯಾಯನ? ಬಾಂಗ್ಲಾದೇಶದ ಆರ್ಥಿಕ ಕುಸಿತ ನ್ಯಾಯಸಮ್ಮತಾನ? ಹಿಂದೂಗಳ ಮಾರಣಹೋಮ ನ್ಯಾಯಸಮ್ಮತಾನ? ಭಾರತದಲ್ಲಿರೋ ಮೀರ್ ಜಾಫರ್ಗಳು ಏನ್ ಯೋಚನೆ ಮಾಡ್ತಿದ್ದಾರೆ ಗೊತ್ತಾ? ಅಮೆರಿಕದ ಸಹಾಯ ಪಡೆದು ಅಧಿಕಾರಕ್ಕೆ ಬರ್ಬೋದು ಅನ್ನೋ ಲೆಕ್ಕಾಚಾರ ಹಾಕ್ತಿದ್ದಾರೆ. ಯಾರು ಜೂನ್ 2024ರ ಚುನಾವಣಾ ಫಲಿತಾಂಶವನ್ನ ಬುಡಮೇಲು ಮಾಡಬೇಕು ಅಂತ ಯತ್ನಿಸಿದ್ರೋ ಅವರು ಅಮೆರಿಕ ಡೀಪ್ ಸ್ಟೇಟ್ ಜೊತೆಗೆ ಕೈ ಜೋಡಿಸಬೇಕು, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಇಂಥವರು ದೇಶದ ವಿರುದ್ಧ ಪಿತೂರಿ ಹೂಡೋದಕ್ಕೆ ಬಿಡಬಾರ್ದು. ದೇಶದ ಜನ ಇಂಥವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ನಾವು ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡಿದ್ದೇವೆ ಅನ್ನೋದನ್ನು ಅವರಿಗೆ ತೋರಿಸ್ಬೇಕು. ಭಾರತೀಯರು ತಮಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದು ಅಮೆರಿಕಾದ ಈ ಚೇಲಾಗಳಿಗೆ ಗೊತ್ತಾಗಬೇಕು. ಆಗ ಮಾತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ಡಿಜಿಟಲ್ ಕಂಟೆಂಟ್ಗಾಗಿ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.